ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸಮ್ಮರ್ ಹಾಲಿಡೇ ಬಂದಿದೆ. ನನ್ನ ದೊಡ್ಡ ಮಗನೂ ಅಕ್ಕನ ಮನೆಗೆ ಕಳಿಸಿದ್ದೀನಿ. ಸೊ ಹಂಗಾಗಿ ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು 3 ಜನ ಮನೇಲಿರೋದು. ಸೊ ಹಾಗಾಗಿ ಲೇಟಾಗಿ ಎದ್ದೇಳ್ತೀನಿ. ಸ್ಕೂಲಿದ್ದರೆ ಸ್ವಲ್ಪ ಬೇಗ ಹೇಳ್ತಿದ್ದೆ. ಆವಾಗ ಅತ್ತೆ ಮಾವನೂ ಇದ್ದರು. ಕೆಲಸ ಜಾಸ್ತಿ ಇರ್ತಿತ್ತು. ಈಗ ಅವರು ಇಲ್ಲಿರಲ್ಲ. ನಮ್ಮ ಮಾವನು ನಮ್ಮ ಹತ್ರನೇ ಇರ್ತಾರೆ. ಸೊ ನಾವೇ 3 ಜನ ಇರ್ತೀವಿ. ಹಾಗಾಗಿ ಕೆಲಸನೂ ಜಾಸ್ತಿ ಇರಲ್ಲ, ಅಡುಗೆ ಮಾಡೋದು ಜಾಸ್ತಿ ಇರಲ್ಲ. ಲೇಟಾಗಿದ್ದೆ. ನನ್ನ ಮಗ ಮತ್ತು ಹಸ್ಬೆಂಡ್ ಮಲಗಿರ್ತಾರೆ 8-9 ಗಂಟೆ ತನಕ. ಇವತ್ತು ಬೆಳಿಗ್ಗೆಗೆ ಮ್ಯಾಂಗೋ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಮಿಕ್ಕಿತ್ತು. ನನ್ನ ಚಿಕ್ಕವನಂತೂ ತಿನ್ನಲ್ಲ. ಅವ್ನಿಗೇನಾದರೂ ಮ್ಯಾಗಿ ತಿನ್ನಿಸ್ಬೇಕು. ಈ ಸಮ್ಮರ್ಗಂತೂ ಮ್ಯಾಂಗೋ ಕಾಯಿ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಮಾಮೂಲಿ ಚಿತ್ರಾನ್ನ ಮಾಡ್ತೀವಲ್ಲ, ಅದೇ ಥರ ಸಣ್ಣದಾಗಿ ಮ್ಯಾಂಗೋ ಕಟ್ ಮಾಡಿ ಹಾಕಿ ರಾತ್ರಿ ಮಿಕ್ಕಿರೋ ರೈಸ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೈಸ್ ತಿನ್ನಬೇಕು ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮಾಡಿ ರೆಡಿ ಮಾಡಿಟ್ಟು ಈಗ ಹಸ್ಬೆಂಡ್ನ ಮಗನ ಎಬ್ಬಿಸ್ಬೇಕು. ಇವಾಗ ಟಿಫನ್ ಎಲ್ಲ ರೆಡಿ ಆಯಿತು. ಟಿಫನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೆಲಸ ಇದೆ. ಬ್ಯಾಂಕಿಗೆ ಹೋಗಬೇಕು. GST ಎಲ್ಲ ಆಯಿತು. ಸೊ GSTಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಾನು DS ಕಲೆಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕ್ತೀನಿ. ನಂದು ಫೋನ್ ಬೇರೆ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಐಫೋನ್ ಇರೋದು ನನ್ನ ಹತ್ರ, ಅದು ಮೆಮೊರಿ ಫುಲ್ ಅಂತ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಫೋಟೋಸು ವೀಡಿಯೋಸು ಅದು ಗ್ಯಾಲರಿ ಸೇವೇ ಆಗ್ತಾಯಿಲ್ಲ. ಒಂದು ಹೊಸ ಫೋನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ವೀಡಿಯೋಸು ಕಡಿಮೆ ಹಾಕ್ತಾಯಿದ್ದೀನಿ. ಕೆಳಗಡೆ ಕಂಪ್ನಿಗೆ ಬಂದಿದ್ದೆ ಜೆರಾಕ್ಸ್ ಮಾಡ್ಸೋಣ ಅಂತ. ಇವನು ಆಟ ಆಡ್ತಾಯಿದ್ದ. ಅವರಣ್ಣ ನೆನಪಾಗ್ಬಿಟ್ಟು ಫೋನ್ ಮಾಡಿ ದಿಶುಗೆ ಫೋನ್ ಮಾಡು ಮಮ್ಮ ಅಂತ ಇದ್ದ. ಎಷ್ಟೇ ಆಗಲಿ ಇಬ್ಬರು ಒಂದೇ ಥರ ಆಟ ಆಡ್ತಿದ್ರು, ಜಗಳಾಡ್ತಿದ್ರು. ಇಬ್ಬರನ್ನೂ ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಪಾಪ ಅದು ಅಲ್ಲಿ ಒಬ್ಬಂಟಿ ಆಗಿದೆ, ಇದು ಇಲ್ಲಿ ಒಬ್ಬಂಟಿ ಆಗಿದೆ. ಆಟ ಆಡೋಕ್ಕೆ ಯಾರೂ ಇಲ್ಲ. ದಿಶು ಅಣ್ಣ ಯಾವಾಗ ಬರ್ತಾನೆ ಅಂತ ಕೇಳ್ತಾ ಇದ್ದಾನೆ. ನಮ್ಮ ದಿಶು ಮಾತ್ರ ಚೆನ್ನಾಗಿದ್ದಾನೆ ಹಳ್ಳೀಲಿ ಆಟ ಆಡಿಕೊಂಡು. ಅವ್ನಿಗೇನಾದ್ರು ಸಮಸ್ಯೆ ಇಲ್ಲ. ಇಲ್ಲಿ ಸಿಟಿಲೇ ಇರೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು 3 ಹೊತ್ತು. ಹಾಗಾಗಿ ಸ್ವಲ್ಪ ದಿನ ಇರಲಿ ಹಳ್ಳಿ ವಾತಾವರಣದಲ್ಲಿ ಅಂತ ಅಕ್ಕನ ಮನೆಗೆ ಕಳಿಸಿದ್ದೀನಿ. ಅವನಲ್ಲಿ ಆರಾಮಾಗಿ ಚೆನ್ನಾಗಿ ಇದ್ದಾನೆ. ಟಿಫನ್ ಎಲ್ಲ ಮಾಡಿ ಜೆರಾಕ್ಸ್ ಎಲ್ಲ ತೊಗೊಂಡು ಇವಾಗ ಬ್ಯಾಂಕಿಗೆ ಬಂದೆ. ಫಸ್ಟು ICICI ಬ್ಯಾಂಕಿಗೆ ಹೋಗಿದ್ದೆ. ಅಲ್ಲಿ ಕರೆಂಟ್ ಅಕೌಂಟ್ ಮಾಡ್ಸೋಣ ಅಂತ. ನಂದು DS ಕಲೆಕ್ಷನ್ ಡಿಸ್ಕ್ರಿಪ್ಷನ್ ಎಲ್ಲ ಹೇಳಿದೆ. 50,000 ಡಿಪಾಸಿಟ್ ಅಂತ ಹೇಳಿದರು. 50,000 ಮಂತ್ಲಿ ಮೇಂಟೈನ್ ಮಾಡಲೇಬೇಕು ಮಿನಿಮಮ್ ಬ್ಯಾಲೆನ್ಸು ಅಂತ ಹೇಳಿದರು. ನಮ್ಮ ಸಾರಿ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಆಗುತ್ತೋ ಇಲ್ವೋ ಡೌಟು. ಸುಮ್ಮನೆ ಯಾಕೆ ದೊಡ್ಡ ಅಮೌಂಟದು ಅಕೌಂಟ್ ಮಾಡಿಸಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಮತ್ತು ಕೆನರಾ ಬ್ಯಾಂಕಿಗೆ ಬಂದು ಕೇಳಿದೆ. ಕೆನರಾ ಬ್ಯಾಂಕಲ್ಲಿ ಪರವಾಗಿಲ್ಲ 5,000 ಡಿಪಾಸಿಟ್ ಅಂತ ಹೇಳಿದರು. ಆ್ಯಂಡ್ 5,000 ಮೇಂಟೈನ್ ಅಂತ ಹೇಳಿದರು. ಸೇಮ್ ಡಾಕ್ಯುಮೆಂಟ್ಸು GST, ಪ್ರೊಪ್ರೈಟರಿ ಸೀಲು ಆ್ಯಂಡ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇರಬೇಕು ಅಂತ ಹೇಳಿದರು. ಆ್ಯಂಡ್ ಇನ್ನೊಂದು ಎಡಿಷನ್ಸು ನೇಮಿಂಗ್ ಬೋರ್ಡ್ ಇರಲೇಬೇಕು ಅಂತ ಹೇಳಿದರು. ಸೊ ನಾನು ಜಸ್ಟ್ ಬೋರ್ಡ್ ಮಾಡಿಸ್ಲಿಲ್ಲ, ಒಂದು ಬ್ಯಾನರ್ ಮಾಡ್ಸೋಕೆ ಕೊಟ್ಟು ಬಂದಿದ್ದೀನಿ. ಬ್ಯಾನರ್ ಇಸ್ಕೊಂಡು ಬಂದಮೇಲೆ ನಾಳೆ ಅಕೌಂಟ್ ಕಂಪ್ಲೀಟ್ ಮಾಡಬೇಕು. ಹಾಗೆ ಪ್ರತಿ ವರ್ಷ ಹೊಸ ರೂಲ್ಸ್ ಬರ್ತಾ ಇರುತ್ತೆ. ಯಾಕಂದರೆ GST ಮಾಡಿ ಗೌರ್ಮೆಂಟ್ಗೆ ಮೋಸ ಮಾಡ್ತಾರೆ ಅಂತ. ಸೊ ಈ ಥರ ರೂಲ್ಸ್ ಇರುತ್ತೆ. ನಾನು ಕಂಪ್ಲೀಟಾಗಿ ಏನೇನು ಡೀಟೇಲ್ ಬೇಕು ಅಂತ DS ಕಲೆಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಯಾರೆಲ್ಲ ಕರೆಂಟ್ ಅಕೌಂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ಅವ್ರಿಗೆ ಯೂಸ್ ಆಗುತ್ತೆ. ಹಾಗೆ ಬ್ಯಾನರ್ ಕೊಟ್ಟು ಬರ್ತಾ ಒಂದು ಚಿಂಟು ಚಿಕನ್ ತೊಗೊಂಬಂದು ಗೊಜ್ಜು ಮಾಡ್ತಾಯಿದ್ದೀನಿ. ಆ್ಯಂಡ್ ಅವನಿಗೆ ಸ್ವಲ್ಪ ಫ್ರೈ ಮಾಡಬೇಕು, ನಮಗೆ ಫ್ರೈ ಮಾಡಬೇಕು. ಅವನಿಗೆ ಸ್ವಲ್ಪ ಕಬಾಬ್ ಮಾಡ್ತೀನಿ. ಅವ್ನು ಫ್ರೈ ತಿನ್ನಲ್ಲ, ಕಬಾಬ್ ಮಾತ್ರ ತಿಂತಾನೆ. ನಮ್ಮ ದಿಶು ನಮ್ಮ ಅಕ್ಕ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಓಡಾಡಿ ಕೆಲಸ ಮಾಡ್ತಾಯಿದ್ದ ನೋಡಿ. ಗೋವಿನ ಜೋಳ ಮಷಿನ್ಗೆ ಹಾಕಿಸ್ತಾ ಇದ್ರಂತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅವನಿಗೆ ಹಳ್ಳಿ ಹುಡುಗನ ಥರನೇ ಆಗಿಬಿಟ್ಟಿದ್ದಾನೆ. ಈ ಥರ ಇರಬೇಕು ಮಕ್ಕಳಿಗೆ. ಯಾವಾಗಲೂ ಸಿಟಿಲೇ ಬಿಡಬಾರ್ದು. ಹಳ್ಳಿ ವಾತಾವರಣ, ಹಳ್ಳೀಲಿ ಬೆಳಿಬೇಕು. ಸೊ ಹಂಗಾಗಿ ಕಳಿಸಿದ್ದೀನಿ ನಾನು. ತುಂಬ ಸ್ಟ್ರಾಂಗ್ ಇದ್ದಾರೆ ನಮ್ಮಿಬ್ಬರು ಮಕ್ಕಳು. ಸೈಲೆಂಟ್ ಇಲ್ಲ, ಸೊ ಗಟ್ಟಿಯಾಗಿದ್ದಾರೆ ಫುಲ್ಲು. ಯಾಕಂದರೆ ಹಳ್ಳಿ ಥರನೇ ಇದ್ದಾರೆ. ಆಟ ಆಡ್ತಾ ಇದ್ದಾನೆ. ಇದು ನೋಡಿಬಿಟ್ಟು ನಮ್ಮ ಚಿಂಟು ನನ್ನ ಯಾವಾಗ ಬಿಟ್ಟು ಬರ್ತೀಯ ಅಮ್ಮ ಅಂತ ಅಂದ. ಇನ್ನು LKG ಆದಮೇಲೆ ಬಿಟ್ಟು ಬರ್ತೀನಿ ಅಂದೆ. ಇನ್ನೂ 2 ವರ್ಷನಾ ಅಂತ ಕೇಳ್ತಾನೆ. ಅಂದರೆ ಅವನಿಗೂ ಅಲ್ಲಿ ಹೋಗೋಕೆ ಇಷ್ಟ. ಬಟ್ ಇಬ್ಬರನ್ನೂ ಅಲ್ಲಿ ಕಳಿಸಿದ್ರೆ ನಮಗೂ ಇಲ್ಲಿ ಬೇಜಾರಾಗುತ್ತೆ. ಆ್ಯಂಡ್ ಅಲ್ಲಿಬ್ಬರು ಜಗಳಾಡ್ತಾರೆ. ಹಾಗಾಗಿ ಒಬ್ಬನೇ ಕಳಿಸಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಹೋಗಿ ಕರ್ಕೊಂಬರ್ಬೇಕು ಅವನು. ಚಿಕನ್ ಮಾಡಿ ಊಟ ಮಾಡಿದ್ವಿ. ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ನಾನು ಮೀಶೋ ಸೆಲ್ಲರ್ ಆಗಿದ್ದೀನಿ. ಹಾಗೆ ಮೀಶೋಯಿಂದನೇ ಆರ್ಡ್ರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹೊರಗಡೆ ಶಾಪಿಂಗ್ ಹೋಗೋಕ್ಕೆ ತುಂಬ ಕಷ್ಟ ಈ ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು. ಆ್ಯಂಡ್ ಮೀಶೋದಲ್ಲಿ ನಮ್ಗೆ ಬೇಕಾಗಿರೋವಂಥ ಪ್ರೈಸಲ್ಲಿ ಬೇಕಾಗಿರೋದೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಜಾಸ್ತಿ ನಾನು ಮೀಶೋದಲ್ಲೇ ಸೆಲ್ ಮಾಡೋದು, ಅಲ್ಲೇ ತೊಗೊಳ್ಳೋದು ಅಲ್ಲೇ. ಈ ಸಮ್ಮರಿಗೆ ಫುಲ್ ಸ್ಲೀವ್ ಟೀ ಶರ್ಟ್ಸು, ಫುಲ್ ಅಂಗಿ ಎಲ್ಲ ಹಾಕೊಂಡ್ಬಿಟ್ರೆ ಸೆಕೆಗೆ ಇರೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹಾಫ್ ಸ್ಲೀವ್ ಟೀ ಶರ್ಟ್ಸ ತರಿಸಿದ್ದೆ. ಕಾಂಬೋ 4 ಬರ್ತಾಯಿದೆ. ಇದು ತುಂಬ ಚೆನ್ನಾಗಿದೆ. ಸಮ್ಮರ್ಗೆ ತುಂಬ ಮಾಡಿಸ್ದಾಗಿದೆ. ಲೈಟ್ ವೇಟಲ್ಲಿ ಬರುತ್ತೆ. ಯಾರಿಗಾರು ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಮನೆ ಧೂಳಾಗಿತ್ತು. ನಮ್ಮ ಅವ್ವ ಬಂದಿದ್ದರು ಮತ್ತು ಬೈತಾರೆ ಅಂತ ಒಂದು ರೌಂಡ್ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ.
ಅಪ್ಪ ಮಕ್ಕಳು ಇಬ್ಬರು ಮಲಗಿದ್ದಾರೆ. ಸೋಫಾ ಕವರೆಲ್ಲ ಒಗೆದಾಕಿದ್ದೆ. ಸ್ವಲ್ಪ ಮಳೆ ಬರೋ ಥರ ಆಯಿತು. ಸೋಫಾ ಕವರೆಲ್ಲ ಎತ್ಕೊಂಬಂದು ಕವರೆಲ್ಲ ಹಾಕ್ತಾಯಿದ್ದೀನಿ. ಮನೆ ಬೇರೆ ಧೂಳಿದೆ, ಒಳಗಡೆ ಸ್ವಲ್ಪ ಟೈಲ್ಸ್ ಮಾಡಿಸಿಲ್ಲ, ಹಂಗಾಗಿ ಮನೆ ಫುಲ್ ಧೂಳಾಗುತ್ತೆ. ಈ ಮಂತಲ್ಲಿ ಮಾಡಿಸ್ಕೊಡ್ತೀನಿ ಅಂದಾರೆ ಹಸ್ಬೆಂಡು. ಅದನ್ನು ಮಾಡಿಸ್ಬಿಟ್ಟು ಆಫೀಸ್ ರೂಮ್ ಆ ಥರ ಮಾಡ್ಕೋಬೇಕು ಮನೇಲೇ. ಕೆಳಗಡೆ ಈಗ ಸದ್ಯಕ್ಕೆ ಏನು ಮಾಡಲ್ಲ, ಹೋಲ್ಸೇಲ್ ಸ್ಯಾಪ್ ಮಾಡಿದ ಮೇಲೆ ಮಾಡ್ತೀನಿ. ಈ ಸದ್ಯಕ್ಕೆ ಇಲ್ಲೇ ಮಾಡ್ತಾಯಿರ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆದಷ್ಟು ಹೊಸ ಫೋನ್ ತೊಗೊಂಡ್ಮೇಲೆ ನೀಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.